ಸೊ ಭಾರತ ಪಾಕಿಸ್ತಾನ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅಮೆರಿಕದ ಅಧ್ಯಕ್ಷರು ಇವತ್ತು ಬೆಳ್ಳಂಬೆಳಗ್ಗೆ ಟ್ವೀಟ್ ಮಾಡಿಬಿಟ್ಟಿದ್ದಾರೆ, ನಾವು ಸಂಧಾನ ಮಾಡ್ತೀವಿ ಅಂತ ಹೇಳಿ. ಕದನ ವಿರಾಮ ಜಾರಿಯ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ನೀರು ಹೋಗಿದೆ. ಬಗ್ಲಿಹಾರ್ ಜಲಾಶಯದ ಹಲವು ಗೇಟುಗಳನ್ನು ಓಪನ್ ಮಾಡಲಾಗಿದೆ, ಅನಿವಾರ್ಯ. ಸಲಾಲ್ ಡ್ಯಾಮ್ನಿಂದಲೂ ಕೂಡ ಪಾಕಿಸ್ತಾನಕ್ಕೆ ನೀರನ್ನು ಬಿಡಲಾಗಿದೆ, ಚಿನಾಬ್ ನದಿಗೆ. ಅನಿವಾರ್ಯ ಕಾರಣ ಏನು ಅಂತ ಹೇಳಿದ್ರೆ ಮಳೆ ಬರ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಕಳೆದ ಹಲವು ದಿನಗಳಿಂದ. ಕೋಇನ್ಸಿಡೆನ್ಸ್ ಎಲ್ಲವೂ ಕೂಡ ಕಾಕತಾಳೀಯ. ಇವು ಕಾಕತಾಳೀಯ. ಅಮೆರಿಕದ ಅಧ್ಯಕ್ಷರು ಟ್ರಂಪ್ ನಿನ್ನೆ ಸಂಧಾನ ಮಾತುಕತೆಯನ್ನ ಮಾಡಿದ್ರು, ಯಶಸ್ವಿ ಆದ್ರು. ಇವತ್ತು ಮತ್ತೊಂದು ಟ್ವೀಟ್ ಅನ್ನು ಮಾಡಿದ್ದಾರೆ, ನಾನು ಕಾಶ್ಮೀರ ಸಮಸ್ಯೆಯನ್ನು ಕೂಡ ಬಗೆಹರಿಸ್ತೀನಿ, ಭಾರತ ಮತ್ತು ಪಾಕಿಸ್ತಾನದ ಜೊತೆಗೆ ಪ್ರಯತ್ನವನ್ನು ಪಡ್ತೀನಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಈಗ ನೀರು ಪಾಕಿಸ್ತಾನಕ್ಕೆ ಹೋಗ್ತಾ ಇದೆ. ದೀರ್ಘಕಾಲದ ಲೆಕ್ಕಾಚಾರಗಳು, ದೀರ್ಘಕಾಲದ ಆಲೋಚನೆಗಳು ಹೊರತುಪಡಿಸಿದ್ರೆ ನೀರನ್ನು ತಡೆದಿಡಕ್ಕಾಗಲ್ಲ. ಯುದ್ಧವನ್ನು ನಿಲ್ಲಿಸಬಹುದು, ಏಕಾಏಕಿ ಕದನ ವಿರಾಮವನ್ನು ಘೋಷಿಸಬಹುದು. ಅಮೆರಿಕ ಹೇಳಿದ ಕಾರಣಕ್ಕೋಸ್ಕರ, ಪಾಕಿಸ್ತಾನ ಭಿಕ್ಷೆ ಬೇಡಿದ ಕಾರಣಕ್ಕೋಸ್ಕರ ಏಕಾಏಕಿ ಕದನ ವಿರಾಮವನ್ನು ನಿಲ್ಲಿಸಬಹುದು. ಆದರೆ ನೀರನ್ನು ನಿಲ್ಲಿಸಕ್ಕಾಗಲ್ಲ. ಅದು ನ್ಯಾಚುರಲ್ ಪ್ರಕ್ರಿಯೆ, ಪ್ರಕೃತಿದತ್ತವಾದಂತಹ ಪ್ರಕೃತಿಯೇ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೆ. ನಾವು ಅದಕ್ಕೆ ವಿರುದ್ಧವಾಗಿ ನಡೆದುಕೊಂಡ್ರೆ ನದಿ ನೀರನ್ನು ನಿಲ್ಲಿಸಕ್ಕಾಗಲ್ಲ. ಅನ್ಲೆಸ್ ಅದಕ್ಕೆ ಪೂರಕ ವ್ಯವಸ್ಥೆಗಳಾಗಬೇಕು. ಈಗ ಎಕ್ಸ್ಟ್ರಾ ಡ್ಯಾಮ್ಗಳಾಗಬೇಕು. ಈಗ ಕಿಶನ್ ಗಂಗಾದಲ್ಲಿ ನಮ್ಮದು ಹೈಡ್ರೋ ಪವರ್ ಪ್ರಾಜೆಕ್ಟ್ ಇದೆ, ಅದ್ರ ಮೇಲೂ ಖ್ಯಾತೆಗಳಿದ್ದಾವೆ. ಪಾಕಿಸ್ತಾನ ಅದ್ರ ಮೇಲೂ ಕೂಡ ಖ್ಯಾತೆಗಳನ್ನು ತೆಗೆದಿದೆ. ಅದು ಕೂಡ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಚರ್ಚೆಗೆ ಒಳಪಟ್ಟಂತಹ ಯೋಜನೆ. ಆದರೆ ನೀವು ನೋಡ್ತಾ ಇರ್ಬೋದು ದೃಶ್ಯ ಏನಿದೆ, ಅದು ಇವತ್ತಿನ ದೃಶ್ಯ, ನೀರು ಬಿಡುಗಡೆ ಆಗಿರುವಂತಹ ದೃಶ್ಯ. ಒಂದು ಹನಿ ನೀರನ್ನು ಬಿಡಕ್ಕಾಗಲ್ಲ ಅಂಥೇಳಿ ಇದೇ ಅಮಿತ್ ಶಾ, ಇದೇ ಜಲಶಕ್ತಿ ಸಚಿವ CR ಪಾಟೀಲ್, ಇದೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಇದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವರೇ ಹೇಳ್ತಾ ಇದ್ದಿದ್ದು. ಇವರೇ ಮಳೆ ಶುರುವಾಗಿದೆ. ಹೋಗ್ತಾ ಇದೆ ನೀರು. ಈಗ ಜನ ಏನು ಅಂದ್ಕೋಬೇಕೀಗ? ಆದರೆ ಈಗ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡ್ತಾ ಇದ್ದಾವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರವನ್ನು. ಹೇಗೆ ನೀವು ಸಂಧಾನಕ್ಕೆ ಒಪ್ಪಿಕೊಂಡಿರಿ? ಹೇಗೆ ಒಪ್ಕೊಂಡ್ರಿ ನೀವು? ಕದನ ವಿರಾಮ ಇರಬಹುದು ಅಥವಾ ಕಾಶ್ಮೀರನೂ ಇರಬಹುದು. ನೀವು ಹೇಗೆ, ಅಮೆರಿಕದ ಅಧ್ಯಕ್ಷರು ಹೇಗೆ ಸಂಧಾನ ಮಾಡ್ಲಿಕ್ಕೆ ಸಾಧ್ಯ? ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಫಸ್ಟ್ ಆಫ್ ಆಲ್, ನಿನ್ನೆ ಮಿಲಿಟರಿ ಕಾರ್ಯಾಚರಣೆಗಳಿಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಅಮೆರಿಕದ ಅಧ್ಯಕ್ಷರು ನಡೆಸಿದಂತಹ ದೀರ್ಘಕಾಲದ ಸಂಧಾನಕ್ಕೆ ನಾವು ಯಾಕೆ ಒಪ್ಕೊಂಡ್ವಿ ಎನ್ನುವಂತಹ ಪ್ರಶ್ನೆಗೆ ಸರ್ಕಾರದವರು ಉತ್ತರ ಹೇಳಲಿಲ್ಲ ಈ ಕ್ಷಣದವರೆಗೂ ಕೂಡ. ಯಾಕೆ ಒಪ್ಕೊಂಡ್ವಿ ಅಂತ. ನಾವು ಪಾಕಿಸ್ತಾನವನ್ನು ಧ್ವಂಸ ಮಾಡಿದ್ದೀವಿ, ಪಾಕಿಸ್ತಾನವನ್ನು ಬಡಿದು ಹಾಕಿದ್ದೀವಿ ನಿಜ. ಆದರೆ ಅಂತಹ ಸ್ಥಿತಿಯಲ್ಲಿ ನಾವು ಯಾಕೆ ಪಾಕಿಸ್ತಾನಕ್ಕೆ ದಯಾಭಿಕ್ಷೆಯನ್ನು ಕೊಡುವಂಥ ಪರಿಸ್ಥಿತಿ ಬಂತು? ಯಾಕೆ ಕೊಟ್ವಿ? ನಾವು ಅದನ್ನು ಭೂಪಟದಿಂದಲೇ ತೆಗೆದು ಅಳಿಸಿ ಹಾಕಬೇಕು ಅಂತೇಳಿ ನಾವು ನಿರ್ಧಾರವನ್ನು ಮಾಡಿರಬೇಕಾದ್ರೆ 2025 ಅಂದರೆ ಈ ವರ್ಷದ ಅಂತ್ಯಕ್ಕೆ ಪಾಕಿಸ್ತಾನ 5 ಪೀಸ್ ಆಗುತ್ತೆ, ನೀವು ಮೋದಿಯವರ ಮಾತನ್ನು ನಂಬಬೇಕು ಅಂತೇಳಿ BJPಯ ಸಂಸದರು ಹೋದಲ್ಲಿ ಬಂದಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರಬೇಕಾದ್ರೆ ಯಾಕೆ ಕದನ ವಿರಾಮಕ್ಕೆ ಒಪ್ಪಿಕೊಳ್ಳಲಾಯಿತು? ಆಯಿತು, ಅಮೆರಿಕದವರು ಮೀಡಿಯೇಷನ್ ಮಾಡಿದ್ರು, ಓಕೆ. ಪಾಕಿಸ್ತಾನದವರು ದಯಾಭಿಕ್ಷೆಯನ್ನು ಕೇಳಿದ್ರು, ಹೌದು ಕೇಳ್ತಾರೆ, ಹೊಡೆತ ತಿಂದಿದ್ದಾರೆ ಅದಕ್ಕೋಸ್ಕರ ಕೇಳ್ತಾರೆ. ಬಟ್ ನಾವು ಯಾಕೆ ಅದಕ್ಕೆ ಒಪ್ಕೊಂಡ್ವಿ? ಯಾರ ಮಧ್ಯಸ್ಥಿಕೆಗೂ ಕೂಡ ನಾವು ಇದುವರೆಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಯಾರ ಮಧ್ಯಸ್ಥಿಕೆಗೂ ಕೂಡ ಅವಕಾಶವನ್ನು ನಾವು ಕೊಟ್ಟಿರಲಿಲ್ಲ.
ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ನಿರ್ಧಾರಗಳು ನಮ್ಮ ಸ್ವತಂತ್ರ ನಿರ್ಧಾರಗಳಾಗಿದ್ವೇ ಹೊರತು ಯಾರೋ ಮೂರನೆಯವರ ನಿರ್ಧಾರಗಳ ಆಧಾರದ ಮೇಲೆ ನಮ್ಮ ನಿರ್ಧಾರಗಳು ನಿರ್ಧರಿತ ಆಗಿರಲಿಲ್ಲ. ಸೊ ಈ ವಿಚಾರದಲ್ಲಿ ಮಧ್ಯಸ್ಥಿಕೆ ಬೇಡ ಅಂಥೇಳಿ ವಿರೋಧ ಪಕ್ಷ ಪ್ರಿಯಾಂಕಾ ಚತುರ್ವೇದಿ, ಶಿವಸೇನೆಯ ರಾಜ್ಯಸಭಾ ಸಂಸದೆ, ಅವರು ಕೂಡ ಟ್ವೀಟ್ ಅನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಕೇಳ್ತಾ ಇರುವಂಥದ್ದು ಅದನ್ನೇ. ಈಗ ಪಾಕಿಸ್ತಾನ ದಯಾಭಿಕ್ಷೆ ಕೇಳ್ತಾರೆ, ಹೊಡ್ತಾ ತಿಂದಿದ್ದಾರೆ, ಹೌದು. ಬಟ್ ನಮ್ಮ ಉದ್ದೇಶ ಇದ್ದಿದ್ದೇನು? ಆಲ್ ಟೈಮ್ ಸೊಲ್ಯೂಷನ್ಸ್ ಆಗಬೇಕು ಈ ವಾರ ಅಂತ ಇದ್ದಿದ್ದು ನಮ್ಮದು. ಪೂರ್ಣ ಪ್ರಮಾಣದ ಇನ್ನು ಜೀವಮಾನದಲ್ಲಿ ಪಾಕಿಸ್ತಾನ ತನ್ನ ನೆಲದಲ್ಲಿ ಭಯೋತ್ಪಾದಕರ ಸಣ್ಣದೊಂದು ಕೃತ್ಯಕ್ಕೂ ಕೂಡ ನಾವು ಅವಕಾಶಕ್ಕೆ ಕೊಡಬಾರ್ದು ಅಂತೇಳಿ ನಾವು ಅಂಥದ್ದೊಂದು ದೀರ್ಘಕಾಲದ ಯೋಜನೆ ಇಟ್ಕೊಂಡು ನಾವು ಈ ವಾರ್ ಸ್ಟಾರ್ಟ್ ಮಾಡಿದ್ದು. ದೀರ್ಘಕಾಲದ ಯೋಜನೆ. ನಮಗೆ ಗೊತ್ತಿತ್ತು ಸರ್ಜಿಕಲ್ ಸ್ಟ್ರೈಕ್ ಆದಮೇಲೆ ಅದು ಕೂಡ ಪಾಕಿಸ್ತಾನದ ಒಳಗಡೆ ಹೋಗಿ ನುಗ್ಗಿ ದಾಳಿ ಮಾಡಿದ ಬಳಿಕ ಆಗಬಹುದಾದಂತಹ ಮಿಲಿಟರಿ ಸಂಘರ್ಷಗಳ ಬಗ್ಗೆ ನಮಗೆ ಅರಿವಿತ್ತು, ನಮಗೆ ಗೊತ್ತಿತ್ತು. ರಿಟಾಲಿಯೇಷನ್ ಮಾಡ್ತಾರೆ ಪಾಕಿಸ್ತಾನದವರು, ದಾಳಿ ಮಾಡ್ತಾರೆ ಅಂತೇಳಿ ಗೊತ್ತಿತ್ತು. ಸೊ ಅಷ್ಟೆಲ್ಲ ಅರಿವಿದ್ದು, ಅಷ್ಟೆಲ್ಲ ಇಟ್ಸ್ ಅ ಕಾಮನ್ ಸೆನ್ಸ್. ಫಸ್ಟ್ ಆಫ್ ಆಲ್ ಕಾಮನ್ ಸೆನ್ಸ್. POKಯ ಮೇಲೆ 2019 ಮತ್ತು 2016 ಸಂದರ್ಭದಲ್ಲಿ ಸರ್ಜಿಕಲ್ ದಾಳಿ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ದಾಳಿ ಮಾಡದೆ ಸುಮ್ಮನೆ ಇತ್ತು. ಬಟ್ ಈ ಬಾರಿ ಅವರು ಪಾಕಿಸ್ತಾನದ ಒಳಗಡೆ ಹೋಗಿ ನುಗ್ಗಿರೋದ್ರಿಂದ ಅವರು ರಿಟಾಲಿಯೇಷನ್ ಮಾಡ್ತಾರೆ ಅಂತೇಳಿ ಗೊತ್ತಿತ್ತು. ನಾವು ಎಲ್ಲದಕ್ಕೂ ಕೂಡ ಸಿದ್ಧರಾಗಿಯೇ ಈ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದು. ಹಾಗಿದ್ದ ಮೇಲೆ ನಾವು ಯಾಕೆ ದಯಾಭಿಕ್ಷೆಯನ್ನು ಕೊಟ್ವಿ ಪಾಕಿಸ್ತಾನಕ್ಕೆ? ನರೇಂದ್ರ ಮೋದಿ ಅವರು ಇದುವರೆಗೆ ಒಂದೇ ಒಂದು ಟ್ವೀಟ್ ಮಾಡಿಲ್ಲ. ಇಟ್ ವಾಸ್ ದಿ ಬಿಗ್ಗೆಸ್ಟ್ ಡಿಸಿಷನ್ ಇದು. ಈ ದೇಶದ ಪ್ರಧಾನಮಂತ್ರಿಗಳು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡುವಂಥದ್ದು ಬಿಟ್ಟುಬಿಡಿ, ಅವರು ಯಾವತ್ತೂ ಸುದ್ದಿಗೋಷ್ಠಿಯನ್ನು ಮಾಡಿಲ್ಲ ಇದುವರೆಗೆ. ಸಂದರ್ಶನಗಳನ್ನು ಕೊಟ್ಟಿದ್ದಾರೆ, ಆ್ಯಂಕರ್ಗಳನ್ನು ಕೂರಿಸಿಕೊಂಡು ಮಾವಿನ ಹಣ್ಣು ತಿನ್ನೋದ್ರ ಬಗ್ಗೆ, ರೆಡಾರ್ ತಂತ್ರಜ್ಞಾನದ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಸಂದರ್ಶನಗಳನ್ನು ಕೊಟ್ಟಿದ್ದಾರೆ, ಅದು ಬೇರೆ ಪ್ರಶ್ನೆ. ಬಟ್ ಇಂಥದ್ದೊಂದು ಐತಿಹಾಸಿಕ ತೀರ್ಮಾನಕ್ಕೆ, ಬಿಕಾಸ್ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಸಂಘರ್ಷ ಏನಿತ್ತು, ಇದಕ್ಕೆ ಒಂದು ಹೊಸ ಮಾರ್ಗ ಸಿಕ್ಬಿಟ್ಟಿದೆ. ಈಗ ಇದು ಅನ್ಎಕ್ಸ್ಪೆಕ್ಟೆಡ್ ರೂಟ್, ಇದು ನಾವು ಚೂಸ್ ಮಾಡ್ಕೊಂಡಿರುವಂಥದ್ದು. ವಿಪಕ್ಷಗಳಿಗೆ ಮಾಹಿತಿ ಇಲ್ಲ ಯಾಕೆ ನಿರ್ಧಾರ ಆಯಿತು ಅಂಥೇಳಿ, ಯಾಕೆ ಮಾತುಕತೆಗೆ ಬರಲಾಯಿತು ಅಂಥೇಳಿ. ಮಾರ್ಕ್ ರೂಬಿಯೋ ಒಂದು ಅವರ ಸ್ಟೇಟ್ಮೆಂಟ್ ಏನಿದೆ ಅಂತ ಹೇಳಿದ್ರೆ 48 ಗಂಟೆ ಮಾತುಕತೆ ಆಗಿದೆ ಅಂತ ಹೇಳಿದ್ದಾರೆ. ನಿನ್ನೆ ಕೊಟ್ಟಂಥ ಸ್ಟೇಟ್ಮೆಂಟ್ 48 ಗಂಟೆ ಅಂದರೆ ನಿನ್ನೆ ಮೇ 10ನೇ ತಾರೀಕು, ಮೇ 8ರಿಂದಲೂ ಕೂಡ ಮಾತುಕತೆ ನಡೀತಾ ಇತ್ತು, ಅಮೆರಿಕದ ಸಂಧಾನ ನಡೀತಾ ಇತ್ತು. ಮೇ 8ರಿಂದಲೂ ಯಾರಿಗೂ ಗೊತ್ತೇ ಆಗಲಿಲ್ಲ. ನಿನ್ನೆ ಬೆಳಗ್ಗೆ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. ನಾವು ಹೊಣೆಗಾರಿಕೆಯಿಂದ ಕ್ರಿಯೆಗೆ ಪ್ರತಿಕ್ರಿಯೆ ರೂಪದಲ್ಲಿ ನಮ್ಮ ಆಕ್ಷನ್ ಇರುತ್ತೆ ಅಂತೇಳಿ. 48 ಗಂಟೆ ಮಾತುಕತೆ ನಡೆದಿದೆ. ಒಂದೆರಡು, ಹಾಗಾದರೆ ಯಾಕೆ ಈ ನಿರ್ಧಾರಕ್ಕೆ ಬರಲಾಯಿತು? ಇದು ಇಷ್ಟೇ ಪ್ರಶ್ನೆ. ಈಗ ನಾವೇನು ದುರ್ಬಲರಲ್ಲ, ಅಶಕ್ತರಲ್ಲ. ನಮ್ಮನ್ನು ನೋಡಿ ಪಾಕಿಸ್ತಾನ ಭಯ ಬಿದ್ದಿದೆ, ಭಯಪಟ್ಟಿದೆ, ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಒತ್ತಡವನ್ನು ತಂದಿದೆ. ದಯವಿಟ್ಟು ಕದನ ವಿರಾಮವನ್ನು ತನ್ನಿ, ಶಾಂತಿಯ ಮಾತುಕತೆ ಮಾಡಿ ಅಂಥೇಳಿ. ಓಕೆ, ಅದವ್ರ ಹಣೆ ಬರಹ. ಬಟ್ ನಾವು ಯಾಕೆ ಒಪ್ಕೊಂಡ್ವಿ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.